Hi everyone, welcome to the third episode of Listening Kannada with me Shilpa. Today we have a short story of Manu in the bus. So we speak about a person who is going in the bus. So come, let's check the story of Manu. ಪ್ರತಿದಿನದ ಹಾಗೆ ಮನು ಬೆಳಗ್ಗೆ ಎದ್ದನು. ಅವನು ತಿಂಡಿ ಮಾಡಿ ಬಸ್ ಸ್ಟಾಪಿಗೆ ಹೋಗಿದನು. ಬಸ್ ಬಂದಿತು. ಅವನು ಮೆಲ್ಲನೆ ಬಸ್ ಹತ್ತಿದನು. ಕಂಡಕ್ಟರ್ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರು. ಮನು ಆಗ ನನಗೆ ವೈಟ್ಫೀಲ್ಡಿಗೆ ಒಂದು ಟಿಕೆಟ್ ಕೊಡಿ ಅಂತ ಹೇಳಿದನು. ಅವನು 20 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ. ವಿಂಡೋ ಸೀಟಲ್ಲಿ ಕುತ್ಕೊಂಡು ಆಚೆ ನೋಡಿದನು. 20 ನಿಮಿಷದಲ್ಲಿ ಅವನು ಆಫೀಸ್ ತಲುಪಿದನು. Now, let's decode the listening activity. First sentence, ಪ್ರತಿದಿನ ಹಾಗೆ ಮನು ಬೆಳಗ್ಗೆ ಎದ್ದನು. So, ಪ್ರತಿದಿನ is every day and ಹಾಗೆ is like. So, it means to say like every day. ಮನು ಬೆಳಗ್ಗೆ ಎದ್ದನು. ಬೆಳಗ್ಗೆ is morning. He woke up morning. ಎದ್ದನು is he woke up. So, ಬೆಳಗ್ಗೆ ಎದ್ದನು, he woke up morning. ಅವನು ತಿಂಡಿ ಮಾಡಿ ಬಸ್ ಸ್ಟಾಪಿಗೆ ಹೋಗಿದನು. ಸೊ ತಿಂಡಿ ಇಸ್ ಬ್ರೇಕ್ಫಾಸ್ಟ್. ಮಾಡಿ ಆಫ್ಟರ್ ಹ್ಯಾವಿಂಗ್ ಇಸ್ ಬ್ರೇಕ್ಫಾಸ್ಟ್ ಹಿ ವೆಂಟ್ ಟು ದ ಬಸ್ ಸ್ಟಾಪ್. ಬಸ್ ಸ್ಟಾಪಿಗೆ ಹೋಗಿದನು. ಬಸ್ ಬಂದಿತು. ಬಸ್ ಕೇಮ್. ಅವನು ಮೆಲ್ಲನೆ ಬಸ್ ಸ್ಟಾಪಿಗೆ ಬಸ್ ಹತ್ತಿದ. ಅವನು ಮೆಲ್ಲನೆ ಬಸ್ ಹತ್ತಿದನು. Slowly, he boarded the bus. ಹತ್ತುವುದು is to climb, so he climbed the bus, which means to say he boarded the bus. ಕಂಡಕ್ಟರ್ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರು. ಸೊ ಕೇಳಿದರು is asked. So the conductor asked where he wants to go. ಎಲ್ಲಿಗೆ ಹೋಗಬೇಕು. ಮನು ಆಗ ನನಗೆ ವೈಟ್ ಫೀಲ್ಡಿಗೆ ಒಂದು ಟಿಕೆಟ್. ಒನ್ ಟಿಕೆಟ್ ಫಾರ್ ವೈಟ್ ಫೀಲ್ಡ್ ಕೊಡಿ. ಗಿವ್ ಮೀ ಅ ಟಿಕೆಟ್ ಟು ವೈಟ್ ಫೀಲ್ಡ್ ಅಂತ ಹೇಳಿದನು. ಸೊ ಹಿ ಟೋಲ್ಡ್ ಸೊ. ಅವನು 20 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ. ಸೊ ದ ನಂಬರ್ 20 ಮೀನ್ಸ್ 20. Rupee is the currency. So he gave 20 rupees and bought a ticket. ವಿಂಡೋ ಸೀಟಲ್ಲಿ ಕುತ್ಕೊಂಡು ಆಚೆ ನೋಡಿದನು. ಸೊ ಹಿ ಸ್ಯಾಟ್ ಇನ್ ಅ ವಿಂಡೋ ಸೀಟ್ ಆ್ಯಂಡ್ ಸಾ ಔಟ್ಸೈಡ್. ಸೊ ನೋಡಿದನು ಇಸ್ ಟು ದಟ್ ಹಿ ಸಾ. ಆಚೆ ಇಸ್ ಔಟ್ಸೈಡ್. ಸೊ ಸಿಟ್ಟಿಂಗ್ ಕುತ್ಕೊಂಡು ಇಸ್ ಸಿಟ್ಟಿಂಗ್. ಸೊ ಬೈ ಸಿಟ್ಟಿಂಗ್ ಇನ್ ದ ವಿಂಡೋ ಸೀಟ್ ಹಿ ಲುಕ್ಡ್ ಔಟ್ಸೈಡ್. 20 ನಿಮಿಷದಲ್ಲಿ ದ ನಂಬರ್ 20 ಅಗೇನ್. ಸೊ 20 ನಿಮಿಷದಲ್ಲಿ ಇನ್ 20 minutes ಅವನು ಆಫೀಸಿಗೆ ತಲುಪಿದನು. ಸೊ ಹಿ ರೀಚ್ಡ್ ಆಫೀಸ್. ತಲುಪಿದನು ಇಸ್ ದಟ್ ಹಿ ರೀಚ್ಡ್ ಆ್ಯಂಡ್ ವೇರ್ ಹಿ ರೀಚ್ಡ್ ಆಫೀಸ್ ತಲುಪಿದನು. Hope you like this listening activity. For more such videos, please do subscribe to my channel and keep learning Kannada. Thank you so much.